ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಜವಳಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಗೌರಿಕಾಯಿ ಅಂತಲೂ ಹೇಳ್ತಾರೆ. ಜಾರಿಗೆ ಹಸಿಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಷ್ಟು, ಒಂದು ಈರುಳ್ಳಿ, ಚಕ್ಕೆ ಮತ್ತು ಲವಂಗ, ಶುಂಠಿ ಬೆಳ್ಳುಳ್ಳಿ, ಒಂದಿಡಿ ಕೊತ್ತಂಬರಿ. ಇಷ್ಟೇ ಸಾಕು, ತುಂಬ ಚೆನ್ನಾಗಾಗತ್ತೆ. ನೋಡಿ, ಇವಾಗ ನುಣ್ಣಗೆ ಮುಟ್ಕೊಂಡಿದ್ದೀನಿ ನಾನು. ಬಾಣಲಿಗೆ ಜವಳಿಕಾಯಿನ ನಾವು ಚೆನ್ನಾಗಿ ಹುರ್ಕೊಳ್ಳೋಣ. ನಾನು ಸುಲಿದಿಟ್ಕೊಂಡಿದ್ದೀನಿ ಜವಳಿಕಾಯಿನ ಮೊದಲೇ. ಇದು ಗ್ರೇವಿ ಕೂಡ ಮಾಡ್ಬೋದು, ಒಣ ಪಲ್ಯ ಉಪ್ಪುಕರಿ ಥರನೂ ಮಾಡ್ಬೋದು. ಚಪಾತಿಗೆ, ರೊಟ್ಟಿಗೆ, ರಾಗಿ ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ, ಜೋಳದ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಈ ಟೈಮಲ್ಲಿ 1 ಟೀ ಸ್ಪೂನ್ ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ. ಆಯಿಲ್ ಆ್ಯಡ್ ಮಾಡೋದ್ರಿಂದ ಅಂಟ್ಕೊಳ್ಳಲ್ಲ, ಜಲ್ದಿ ಸುಡೋದು ಇಲ್ಲ, ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಅದೇ ಪ್ಯಾನಿಗೆ 4 ಟೀ ಸ್ಪೂನ್ ಆಯಿಲ್ ಆ್ಯಡ್ ಮಾಡ್ತಿದ್ದೀನಿ. ಇದು ತುಂಬ ಜಲ್ದಿ ಆಗುತ್ತೆ. ಖಾರ ಖಾರ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನಾವೇನಾದರೂ ಚಿಲ್ಲಿ ಜಾಸ್ತಿ ಆ್ಯಡ್ ಮಾಡಿದ್ರೆ. ಇವಾಗ ಆನಿಯನ್, ನಾನು ಹುರ್ಕೊಂಡಿರೋ ಪ್ಯಾನನ್ನೇ ಸೇಮ್ ಯೂಸ್ ಮಾಡ್ತಾ ಇದ್ದೀನಿ. ಟೊಮೊಟೊ, ಇವಾಗ ಅರಿಶಿನ ಆ್ಯಡ್ ಮಾಡ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ತುಂಬ ಸಿಂಪಲ್ ರೆಸಿಪಿ, ತುಂಬ ಜಲ್ದಿ ಕೂಡ ಆಗುತ್ತೆ. ನೋಡಿ, ಇವಾಗೆಲ್ಲ ಬಾಡಿದೆ ಚೆನ್ನಾಗಿ. ಇವಾಗ ನಾನು ಮಸಾಲೆನ ಆ್ಯಡ್ ಮಾಡ್ತಿದ್ದೀನಿ. ಈ ಮಸಾಲೆಗೆ ಇನ್ನೊಂದು ಅರ್ಧ ಲೋಟ ನೀರು ಹಾಕಿಬಿಟ್ಟು ಜಾರಿಗೆ ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ ಜಾಸ್ತಿ ನೀರು ಹಿಡಿಯೋದಿಲ್ಲ. ಎಳೆ ಜವಳಿಕಾಯಿ ಇದ್ದರೆ ತುಂಬ ಜಲ್ದಿ ಬೆಂದು ಬಿಡುತ್ತೆ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 to 10 ಮಿನಿಟ್ಸ್ ಬಿಡೋಣ. ನೋಡಿ, ಇವಾಗ ಎಣ್ಣೆ ಬಿಡ್ತಾ ಇದೆ, ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಂತ. ಇವಾಗ ನಾವು ಹುರ್ಕೊಂಡಿರೋ ಜವಳಿಕಾಯಿನ ಆ್ಯಡ್ ಮಾಡೋಣ. ನಿಮಗೇನಾದರೂ ಗ್ರೇವಿ ಬೇಕು ಅಂದರೆ ನೀವು ನೀರನ್ನು 1-2 ಲೋಟ ಜಾಸ್ತಿನೇ ಹಾಕ್ಕೊಳ್ಳಿ, ಆವಾಗ ಗ್ರೇವಿ ಬರುತ್ತೆ. ಇಲ್ಲಾಂದರೆ ಹೀಗೆ ಫುಲ್ ಡ್ರೈ ಅಂದರೆ ಉಪ್ಪುಕರಿ ಥರ ಆಗುತ್ತೆ. ನಾನು ಇವಾಗ ಇಲ್ಲಿ 1 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ತೀನಿ. ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿರುತ್ತೆ ರೆಸಿಪಿ ಇದು. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗೆ ಬಂತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನೋಡಿ, ಲಿಡ್ ಕ್ಲೋಸ್ ಮಾಡಿ ನಾನು 5 ಮಿನಿಟ್ಸ್ ಬಿಟ್ಟಿದ್ದೆ. ಹಾಕಿರೋ ನೀರು ಎಲ್ಲ ಬಾಡಿದೆ. ಇನ್ನೊಂದ್ಸರಿ ನಾನು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇವಾಗ ನಾವು ಮೇಲ್ಗಡೆ ತುರಿದಿರೋ ಕೊಬ್ಬರಿ ಎಣ್ಣೆ ಹಾಕೋಣ. ಈ ಕೊಬ್ಬರಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು 1-2 ಸೆಕೆಂಡ್ಸ್ ಅಷ್ಟೋ ತನಕ ಲಿಡ್ ಕ್ಲೋಸ್ ಮಾಡೋಣ. ಇಷ್ಟೇ. ಇಟ್ಸ್ ವೆರಿ ಈಸಿ ಆ್ಯಂಡ್ ವೆರಿ ಟೇಸ್ಟಿ ಕೂಡ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.